ನಮಸ್ತೆ, ಸ್ವಾಗತ ಸುಸ್ವಾಗತ. ಇದು ವಿವಿ ಕಿಚನ್ ಡೈರೀಸ್. ನಾನು ವಿಜಯಲಕ್ಷ್ಮಿ ಬಡಿಗೇರ್. ನಾನಿವತ್ತು ಉತ್ತರ ಕರ್ನಾಟಕದ ಫೇಮಸ್ ಆದಂತಹ ಗೋಧಿ ಪಾಯಸ ಅಥವಾ ಗೋಧಿ ಹುಗ್ಗಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಬನ್ನಿ, ತುಂಬ ಈಸಿಯಾಗಿ ಮಾಡೋದು. ಹಾಗಾಗಿ ನೀವು ಕೂಡ ಮಾಡಿ ಹೇಗೆ ಬಂತು ಅಂತ ನಮಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ನಾನಿಲ್ಲಿ ಒಂದು ಕುಕ್ಕರ್ ತೊಗೊಂಡಿದ್ದೀನಿ. 1/4 kg ಪಾಲಿಶ್ ಗೋಧಿ ಅಂತ ಕೇಳಿದ್ರೆ ಅಂಗಡಿಯಲ್ಲಿ ಸಿಕ್ಕುತ್ತೆ. ಮೊದಲೆಲ್ಲ ಅಂದರೆ ಈ ಗೋಧಿ ತೊಗೊಂಡು ಕುಟ್ಟಿ ತುಂಬ ಕಷ್ಟ. ರಾತ್ರಿಯೇ ಗೋಧಿ ಪಾಯಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಬೆಳಗ್ಗೆ ರೆಡಿ ಆಗೋದು, ಅಷ್ಟೆಲ್ಲ ಪ್ರೊಸೀಸರ್ ಇತ್ತು. ಇವಾಗ ಅಷ್ಟೊಂದೇನು ಕಷ್ಟ ಇಲ್ಲ, ಕುಕ್ಕರ್ ಎಲ್ಲ ಬಂದಿರೋದ್ರಿಂದ. ಹಾಗಾಗಿ ನಾನು ಇಲ್ಲಿ 1/4 kg ತೊಗೊಂಡಿದ್ದೀನಿ. ಈಗ 1 ಗ್ಲಾಸಿಂದ ಹಾಕಿದ್ದೀನಿ, ಅದು 1/4 kgದು. ಹಾಗಾಗಿ 1 ಗ್ಲಾಸ್ ಗೋಧಿ ಅಕ್ಕಿಗೆ ನಾನಿಲ್ಲಿ 3 ಗ್ಲಾಸ್ ಹಾಕಿದ್ದೀನಿ ನೀರು. ಮತ್ತು ಬೇಕಿದ್ದರೆ ನಾವು ಕಮ್ಮಿ ಆದರೆ ಸ್ವಲ್ಪ ಬಿಸಿನೀರು ಕಾಯಿಸ್ಕೊಂಡು ಹಾಕ್ಕೋಬೋದು. ನಾನು ಇವಾಗ ಇಲ್ಲಿ ಅನ್ನ ಮಾಡಬೇಕು ಅಂದರೆ 2 ವಿಸಲ್ಗೆ ನನಗಿದು ಅನ್ನ ಆಗಿಬಿಡುತ್ತೆ. ಆದರೆ ನಾನು ಇದನ್ನು 10 ವಿಸಲ್ ಮಾಡಿಸಿದ್ದೀನಿ. 10 ವಿಸಲ್ ಮಾಡಿಸಿದಾಗ ಚೆನ್ನಾಗಿ ಬೆಂದಿದೆ. ಆದರೂ ಕೂಡ ಇನ್ನೂ ಸ್ವಲ್ಪ ಬೇಯಬೇಕು. ಅದಕ್ಕೋಸ್ಕರ ಇನ್ನೂ ಸ್ವಲ್ಪ ಬಿಸಿನೀರು ಹಾಕಿ ನಾನು ಮತ್ತೆ 2 ವಿಸಲ್ ಮಾಡಿ, ಅಂದರೆ ಒಟ್ಟು ಟೋಟ್ಲ್ 12 ವಿಸಲ್ ಮಾಡ್ದಂಗೆ ಆಯಿತು. ನಾನು 12 ವಿಸಲ್ ಮಾಡಿ ಚೆನ್ನಾಗಿ ಬೆಂದಿದೆ ಇದು ಗೋಧಿ. ಇವಾಗ ನಾನು ದೊಡ್ಡ ಕುಕ್ಕರ್ಗೆ ಹಾಕಿ ಸ್ವಲ್ಪ ಸ್ಮ್ಯಾಶ್ ಮಾಡ್ತಾಯಿದ್ದೀನಿ. ಇನ್ನೂ ಸ್ಮ್ಯಾಶ್ ಮಾಡಬೇಕು. ಎಷ್ಟು ಚೆನ್ನಾಗಿ ನುಣ್ಣಗೆ ಎಷ್ಟು ಚೆನ್ನಾಗಿ ಬೇಯುತ್ತೋ ಅಷ್ಟು ಚೆನ್ನಾಗಾಗುತ್ತೆ ಪಾಯಸ. ಅದಕ್ಕೋಸ್ಕರ ಅದನ್ನು ಒತ್ತಿ ಇನ್ನೂ ಸ್ವಲ್ಪ ನಾನು ಮಸ್ಕೊತಾ ಇದ್ದೀನಿ. ಹಾಗಾಗಿ ಇದು ಮಾಡೋದು ತುಂಬ ಈಸಿ, ನೀವು ಕೂಡ ಮಾಡಿ. ತುಂಬ ಸುಲಭ ಇವಾಗ, ಮೊದಲಿನಷ್ಟು ಕಷ್ಟ ಅಲ್ಲ ಗೋಧಿ ಪಾಯಸ ಅಂದರೆ. ಈ ಬೆಂದಿರೋದು 1/4 kg ನಾನು ಈ ಗೋಧಿ ಅಕ್ಕಿ ಅಂದರೆ ಪಾಲಿಶ್ ಮಾಡಿರೋ ಗೋಧಿಗೆ ನಾನಿಲ್ಲಿ ಅರ್ಧ kgಗಿಂತ ಸ್ವಲ್ಪ ಕಮ್ಮಿ, 1/4 kgಗಿಂತ 1/4 kg ಅಂದರೆ 1/4 kgನೇ ಹಾಕ್ಕೋಬೋದಿತ್ತು. ಆದರೆ ಈ ಪಾಯಸ ಸ್ವಲ್ಪ ಸ್ವೀಟ್ ಆದರೆ ಚೆನ್ನಾಗಾಗುತ್ತೆ. ಹಾಗಾಗಿ ಅರ್ಧ kgಗಿಂತ ಕಮ್ಮಿ ಹಾಕಿ ಬೆಲ್ಲನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮತ್ತೆ ಒಂದು ಸತಿ ಚೆನ್ನಾಗಿ ಕುದಿಸ್ಕೋಬೇಕಾಗುತ್ತೆ. ಇವಾಗ ವಿವಿ ಕಿಚನ್ ಡೈರೀಸ್ ಯಾರೆಲ್ಲ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ಇದ್ದರೆ ದಯವಿಟ್ಟು ಮರೀದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಎಷ್ಟು ಜನ ಸಬ್ಸ್ಕ್ರೈಬ್ ಮಾಡ್ತೀರೋ, ಎಷ್ಟು ಜನ ನಮ್ಮ ವೀಡಿಯೋ ಕಮೆಂಟ್ ಮಾಡ್ತೀರೋ ಅಷ್ಟು ನಮಗೆ ಖುಷಿ ಆಗುತ್ತೆ. ನಾವು ಒಂದು 10 ನಿಮಿಷ ಟೈಮ್ ಕೊಟ್ಟು ನಾನು ಈ ವಿಡಿಯೋಗೆ ಒಂದು 10 ನಿಮಿಷ ಟೈಮ್ ಕೊಟ್ಟಿದ್ದೀನಿ. ಅದಕ್ಕೋಸ್ಕರ ನಾನು ಒಂದೇನೋ ಮಾಡ್ತಾಯಿದ್ದೀನಿ ಅಂತಂದರೆ ನಿಮ್ಮ ಕಡೆಯಿಂದ ಒಂದು ರೆಸ್ಪಾನ್ಸ್ ಬೇಕು ನನಗೆ. ಹಾಗಾಗಿ ಮರೀದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಒಂದು ಚಿಕ್ಕ ಪಾತ್ರೆಗೆ ನಾನಿಲ್ಲಿ ಒಂದು 2-3 ಸ್ಪೂನ್ ತುಪ್ಪ ಹಾಕ್ಕೊಂಡು ದ್ರಾಕ್ಷಿ, ಗೋಡಂಬಿ, ಬಾದಾಮಿ, ಪಿಸ್ತಾ ಹಾಕ್ಕೊಂಡು ನೀಟಾಗಿ ಇದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ ನಾನು. ತುಪ್ಪ ನೀವು ಎಷ್ಟು ಹಾಕಿದ್ರೂ ಚೆನ್ನಾಗಾಗುತ್ತೆ. 2-3 ಸ್ಪೂನ್ ಅಂದ ತಕ್ಷಣ 2-3 ಸ್ಪೂನೇ ಹಾಕಬೇಕು ಅಂತ ಏನಿಲ್ಲ. ಅಟ್ಲೀಸ್ಟ್ ಇಷ್ಟಾದರೂ ಹಾಕಬೇಕು. ಇನ್ನು ಜಾಸ್ತಿ ಹಾಕಿದ್ರೆ ಇನ್ನೂ ತುಂಬ ಚೆನ್ನಾಗಾಗುತ್ತೆ ಇದು ಪಾಯಸ. ಹಾಗಾಗಿ ನಾನು ಇದನ್ನು ಇವಾಗ ಕುಕ್ಕರ್ ಇರೋದ್ರಿಂದ ಅತಿ ಬೇಗ ಆಗುತ್ತೆ. ಇವಾಗ ಆಮೇಲೆ ನಾವು ಮೊದಲೆಲ್ಲ ನಮ್ಮ ಅಜ್ಜಿದಿರ ಕಾಲದಲ್ಲೆಲ್ಲ ಕುಟ್ಟಿ ಅದ್ರ ಮೇಲೆ ಸಿಪ್ಪೆ ತೆಗೆದು ಪಾಲಿಶ್ ಮಾಡ್ದಂಗೆ ಮಾಡಿರೋರು. ಇವಾಗ ಅಷ್ಟೊಂದೆಲ್ಲ ಏನಿಲ್ಲ, ಪಾಲಿಶ್ ಗೋಧಿನೇ ಬರುತ್ತೆ. ಹಾಗಾಗಿ ಅದನ್ನೇ ತಂದು ಬೇಯಿಸಿ ಬೆಲ್ಲ ಹಾಕಿ ಸರಿ ಸ್ಮ್ಯಾಶ್ ಮಾಡಿ ಕುದಿಸಿ, ನಮ್ಗೆ ಯಾವ್ದ್ಯಾವುದು ಡ್ರೈ ಫ್ರೂಟ್ಸ್ ಬೇಕು ಅನಿಸುತ್ತೋ ಅದನ್ನೆಲ್ಲ ಹಾಕಿ, ಇನ್ನೂ ನಾನಿಲ್ಲಿ ಗಸಗಸೆ ಹಾಕೋದು ಹಾಕಿಲ್ಲ. ಹಾಗಾಗಿ ಕೊಬ್ಬರಿನೇ ಇನ್ನೂ ಜಾಸ್ತಿ ಹಾಕ್ಕೋಬೋದು. ನಮ್ಮನೆ ಕೊಬ್ಬರಿ ಬಾಯಿಗೆ ಸಿಗುತ್ತೆ ಅಂತಾರೆ ಅನ್ನೋದಕ್ಕೋಸ್ಕರ ನಾನು ಕೊಬ್ಬರಿ ಕಮ್ಮಿ ಹಾಕ್ಕೊಂಡಿದ್ದೀನಿ. ಇನ್ನೂ ಸ್ವಲ್ಪ ಕೊಬ್ಬರಿ, ಗಸಗಸೆ ಮತ್ತು ಸೋಂಪು ಅಥವಾ ಬಡೆ ಸೊಪ್ಪು ಅಂತ ಏನು ಹೇಳ್ತೀವ ಅದು, ಆಮೇಲೆ ಏಲಕ್ಕಿ, ಲವಂಗ ಪೌಡ್ರು ಇಷ್ಟೆಲ್ಲ ಹಾಕಿ ನೀವು ಚೆನ್ನಾಗಿ ಪಾಯಸ ಮಾಡಿದ್ರೆ ಎಷ್ಟು ಚೆನ್ನಾಗಾಗುತ್ತೆ, ಎಷ್ಟು ಸೂಪರಾಗುತ್ತೆ ಅಂತ ನಾನು ಹೇಳೋದಿಲ್ಲ. ನೀವೇ ಮಾಡ್ಕೊಂಡು ನೋಡಿ. ನೀವೇ ಮಾಡಿಬಿಟ್ಟು ತಿಂದುಬಿಟ್ಟು ನೋಡಿದ್ರೆ ನಾನು ಹೇಳಿರೋದು ನಿಜ ಅಂತ ಅವಾಗ ನಿಮಗೆ ಗೊತ್ತಾಗುತ್ತೆ. ಅದಕ್ಕೋಸ್ಕರ ಈ ಗೋಧಿ ಪಾಯಸ ಮಾತ್ರ ಉತ್ತರ ಕರ್ನಾಟಕದಲ್ಲಿ ತುಂಬ ಫೇಮಸ್ಸು. ಹಾಗಾಗಿ ನೀವು ಕೂಡ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇಷ್ಟೊತ್ತರೆಗೂ ನೀವು ಕೂಡ ಟೈಮ್ ಕೊಟ್ಟು ನೀವು ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆಲ್ರಿಗೂ ತುಂಬ ಧನ್ಯವಾದಗಳನ್ನ ತಿಳಿಸ್ತೀನಿ. ಹೆಸರುಬೇಳೆ ಪಾಯಸ, ಕಡಲೆಬೇಳೆ ಪಾಯಸ ಅದು ಇದು ಮಾಡಿರ್ತೀವಿ. ನಮ್ಮ ಸೈಡ್, ಹಳ್ಳಿ ಸೈಡೆಲ್ಲ ಮಾಡ್ತೀವಿ ನಾವು ಗೋಧಿ ಪಾಯಸ. ಎಷ್ಟೋ ಜನಕ್ಕೆ ಗೊತ್ತಿರಲ್ಲ, ಸಿಟಿ ಸೈಡ್ ಮಾಡಲ್ಲ. ಇದು ಮಾಡೋದಂತೂ ತುಂಬ ಈಸಿಯಾಗಿ ಮಾಡಿದ್ದೀನಿ, ತುಂಬ ಈಸಿಯಾಗಿ ಕೂಡ ತೋರಿಸಿದ್ದೀನಿ. ನೀವು ಮಾಡಿ ಅಂತ ಹೇಳ್ತಾ ನಮಸ್ತೆ, ಧನ್ಯವಾದ.